ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಸಂಚಾರಕ್ಕೆ ಅಡ್ಡಿ ಆಗ್ತಿರುವಂತ ಸಿನಿಮಾ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಶಿಡ್ಲಘಟ್ಟದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಎಂಬುವರು ಪುರಸಭೆಯ ಆಯುಕ್ತೆಗೆ ಚಪ್ಪಲಿಯಿಂದ ಹೊಡಿಸುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಅಮೃತಾ ಗೌಡ ಅನ್ನೋ ಪೌರ ಆಯುಕ್ತೆ ನಾಯಕ ದರ್ಪ ತೋರಿಸಿರುವಂತ ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ರಾಜ್ಯ ವ್ಯಾಪ್ತಿ ಅಲ್ಲ, ದೇಶ ವ್ಯಾಪ್ತಿ ಈ ಒಂದು ವಿಷಯದ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ರಾಜೀವ್ ಗೌಡ್ರೆ, ಯಾರ ಮೇಲೆ ಕಿರುಚಾಡ್ತಾ ಇದ್ದೀರಾ? ಅಧಿಕಾರ ನಿಮ್ಮ ತಲೆಗೆ ಎಷ್ಟು ಏರಿದೆ ಅಂದ್ರೆ ಒಬ್ಬ ಅಧಿಕಾರಿ ನಿಮಗೆ ನಿಮ್ಮ ಮನೆಯ ಆಳಿನಂತೆ ಕಾಣಿಸ್ತಾ ಇದ್ದಾರ. ಆಕೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡಿ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ಯಾರೋ ಪುಡಾರಿಗಳು ಶಿಫಾರಸು ಮಾಡಿದ್ರೆ ಆ ಕುರ್ಚಿಯಲ್ಲಿ ಅವ್ರು ಕೂತ್ಕೊಂಡಿಲ್ಲ. ಮಹಿಳೆಯ ಮೇಲೆ ಈ ರೀತಿ ನೀವು ಅವಾಚ್ಯ ಶಬ್ದಗಳನ್ನು ಬಳಸ್ತೀರಿ ಅವರ ಮುಂದೆ ಅಂದರೆ ಆ ಬಾಯಿ ಏನು ತಿಂತಿರಬೇಕು? ಏನು ನಿಮ್ಮ ಅಪ್ಪನ ಜಾಗಿರಲ್ಲ. ತಾಕತ್ತಿದ್ರೆ ಜನಸೇವೆ ಮಾಡಿ ತೋರಿಸಿ. ಹೆಣ್ಣಿನ ಮೇಲೆ ದರ್ಪ ತೋರುವುದಲ್ಲ ರಾಜೀವ್ ಗೌಡ್ರೆ. ಇನ್ನು ಈ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಪ್ರತಿ ಸಲ ನಾವು ಅದನ್ನ ಗ್ಯಾರಂಟಿ ಕೊಟ್ಟಿದ್ದೀವಿ, ಇದನ್ನ ಗ್ಯಾರಂಟಿ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, ನಿಮ್ಮ ಶಕ್ತಿ ಯೋಜನೆ ಅಂದರೆ ಬಸ್ಸಲ್ಲಿ ಮಹಿಳೆಯರಿಗೆ ಫ್ರೀ ಸೀಟ್ ಕೊಡೋದಾ, ಅಥವಾ ನಿಮ್ಮ ನಾಯಕರು ಮಹಿಳಾ ಅಧಿಕಾರಿಗಳ ಮೇಲೆ ಅಟ್ಟಹಾಸ ಮಾಡೋದಾ? ಲಡ್ಕಿ ಹೂ ಮೈ ಲಡ್ ಸಕ್ತಿ ಹೂ ಅಂತಾರೆ. ಈಗ ಆ ಮಹಿಳಾ ಅಧಿಕಾರಿ ನಿಮ್ಮ ನಾಯಕನ ವಿರುದ್ಧ ಹೋರಾಡಬೇಕಾ? ನಿಮ್ಮ ಗ್ಯಾರಂಟಿಗಳಲ್ಲಿ ಮಹಿಳೆಯರ ಗೌರವಕ್ಕೆ ಗ್ಯಾರಂಟಿ ಇಲ್ವಾ? ಹಾಗಿದ್ರೆ ಇಂತಹ ರೌಡಿಗಳನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರೋದು ಏಕೆ? ನಿಮಗೆ ನಾಚಿಕೆ ಆಗಲ್ವಾ? ಎಂತಹ ಸಂಸ್ಕೃತಿ ಇದು. ಈ ರಾಜಕಾರಣಿಗಳಿಗೆ ಇವರು ವೇದಿಕೆಗಳಲ್ಲಿ ಭಾಷಣ ಮಾಡುವಾಗ ಒಂದೊಂದ್ಸಲ ಇವ್ರು ಹೆಂಗೆ ಹೇಳ್ತಾರೆ ಅಂದ್ರೆ, ವೇದಗಳು ಏನು ಹೇಳ್ತವೆ? ಯತ್ರ ನಾರಿಸ್ತು ಪೂಜ್ಯತೆ ಅಂತ ಬಸವಣ್ಣನವ್ರು ಹೇಳಿದ್ರು. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಆದ್ರೆ ಇವತ್ತಿನ ಖಾದಿಧಾರಿಗಳು, ಈ ನಕಲಿ ರಾಜಕಾರಣಿಗಳು ತೋರಿಸ್ತಾ ಇರೋದು ಹೆಣ್ಣು ನಮ್ಮ ಕಾಲಿನ ಕಸ ಅಂತ ಈ ರಾಜೀವ್ ಗೌಡನಂತ ಕಚಡಗಳು ತೋರಿಸ್ತಾ ಇದ್ದಾರೆ. ಇವ್ರುಗಳಿಗೆ ಬಸವಣ್ಣರ ಹೆಸರು ಹೇಳಕ್ಕೂ ಕೂಡ ಯೋಗ್ಯತೆ ಇಲ್ಲ. ಇವರಿಗೆ ಒಬ್ಬ ಮಹಿಳಾ ಅಧಿಕಾರಿಯನ್ನ ಸಾರ್ವಜನಿಕವಾಗಿ ಅವಮಾನಿಸಿದ ನಿಮ್ಮ ನ್ಯಾಲಿಗೆಗೆ ಸಂಸ್ಕೃತಿಯ ಪಾಠ ಬೇಕಾಗಿದೆ. ಈ ನಾಡಿನ ಹೆಣ್ಣು ಮಕ್ಕಳು ಮುನಿದ್ರೆ ನಿಮ್ಮ ಸಿಂಹಾಸನಗಳು ಧೂಳಿಪಟವಾಗುವುದಂತೂ ಗ್ಯಾರಂಟಿ. ನೆನಪಿನಲ್ಲಿಟ್ಕೊಳ್ಳಿ ರಾಜಕೀಯ ಮುಖಂಡ್ರೆ. ಯಾಕಂದ್ರೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಎಲ್ಲರೂ ಕೂಡ ಒಂದೇ ಮುಖದ ನಾಣ್ಯಗಳು. ಇವರಿಗೆ ಅಧಿಕಾರ ಸಿಕ್ಕ ತಕ್ಷಣ ಮಹಿಳಾ ಅಧಿಕಾರಿಗಳು ನಿಮಗೆ ಗುಲಾಮರಂತ ಕಾಣಿಸ್ತಾರೆ. ಒಬ್ರು ವರ್ಗಾವಣೆ ಮಾಡ್ತೀವಂತ ಬೆದರಿಸ್ತಾರೆ, ಇನ್ನೊಬ್ರು ಕಚೇರಿಗೆ ನುಗ್ಗಿ ಕಿರ್ಚಾಡ್ತಾರೆ. ಸ್ವತಂತ್ರ ಬಂದು 78 ವರ್ಷ ಆದ್ರೂ ಕೂಡ ಒಬ್ಬ ಮಹಿಳೆ ನೆಮ್ಮದಿಯ ಕೆಲಸ ಮಾಡೋಕ್ ಬಿಡದ ನೀವು ಈ ದೇಶಕ್ಕೆ ಶಾಪ. ನೀವೆಲ್ಲ ಹೆಣ್ಣು ಮಕ್ಕಳ ಶಾಪ ನಿಮ್ಗೆ ಎಲ್ರಿಗೂ ತಟ್ಟುತ್ತೆ. ಮಹಿಳೆಯರನ್ನ ರಾಜಕೀಯ ದಾಳ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ ಈಗಲೂ ಆದ್ರು. ಇಲ್ದಿದ್ರೆ ಜನ ನಿಮಗೆ ಚಪ್ಪಲಿ ಏಟ್ ಕೊಡ್ತಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಕೇವಲ ಅಮೃತಾ ಗೌಡ ಅವರಿಗೆ ಆದ ಅವಮಾನವಲ್ಲ, ಪ್ರತಿಯೊಬ್ಬ ಹೆಣ್ಣು ಮಗಳಿಗಾದ ಅವಮಾನ. ಕಷ್ಟಪಟ್ಟು ಮೇಲೆ ಬಂದ ಅಧಿಕಾರಿಯನ್ನ ಕಿರುಚಾಡಿ ಹೆದರಿಸ್ತಿರಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಆಕೆಯ ಕಣ್ಣೀರು ಹಾಕಿಲ್ಲ, ನಿಮ್ಮ ಅಹಂಕಾರವನ್ನು ನೋಡಿ ನಕ್ಕಿದ್ದಾಳೆ. ಇವತ್ತು ನಾವು ಸುಮ್ಮನಿದ್ರೆ ನಾಳೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ಗತಿ ಬರುತ್ತೆ. ಆ ಒಂದು ಆಡಿಯೋನ ಒಂದ್ಸಲ ಕೇಳಿಸ್ಕೊಳ್ಳಿ. ಆ ಅಹಂಕಾರಿ ರಾಜಕಾರಣಿ ಎಷ್ಟು ಅವಾಚ್ಯವಾಗಿ ಮಾತನಾಡಿದ್ದಾನೆ. ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲಿಕ್ಕೆ ಬಿಡಬಾರ್ದು. ಅದು ಯಾವುದೇ ಪಕ್ಷಗಳ ಅಧಿಕಾರ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಇದೆ ಅಂತ ನೀವು ದರ್ಪ ತೋರಿದ್ರೆ ಮುಂದೊಂದು ದಿನ ಇದೇ ಮಹಿಳೆಯರು, ಇದೇ ಜನ ನಿಮ್ಮಲ್ಲಿರುವ ಅಧಿಕಾರವನ್ನು ಕಸಿದುಕೊಳ್ತಾರೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ರಾಜಕೀಯದಲ್ಲಿ ಉಳಿಗಾಲವೇ ಇರುವುದಿಲ್ಲ. ಇದು ನಾವು ನಿಮಗೆ ಹಾಕ್ತಾ ಇರೋ ಬೆದರಿಕೆ ಅಂತ ತಿಳ್ಕೊಳ್ಳಿ, ಮನವಿ ಅಂತ ತಿಳ್ಕೊಳ್ಳಿ, ಆದರೆ ಏನೇ ತಿಳಿದುಕೊಳ್ಳಿ, ಈ ದೇಶದಲ್ಲಿ ಮಹಿಳೆಯರಿಗೆ ಸರಿ ಸಮಾನವಾದ ಗೌರವ ಸಿಗಬೇಕು. ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಇಷ್ಟೊಂದು ಹೋರಾಟವನ್ನು ಮಾಡಿ ಹಿಂದೂ ಕೋಡ್ ಬಿಲ್ ತರದೇ ಹೋಗಿದ್ರೆ ಇವತ್ತು ಮಹಿಳೆಯರ ಪರಿಸ್ಥಿತಿ ಏನಾಗ್ತಾ ಇತ್ತು? ಅವತ್ತು ಅಂಬೇಡ್ಕರ್ ಅವ್ರನ್ನ ವಿರೋಧಿಸಿದ್ರು ಇದೇ ಜನ ಅಂಬೇಡ್ಕರ್ ಅವರು ಸ್ತ್ರೀ ಸಮಾನತೆಗಾಗಿ ಹೋರಾಡಿದಾಗ ವಿರೋಧಿಸಿದ್ರು. ಅವತ್ತು ಅಂಬೇಡ್ಕರ್ ಅವರು ಏನಾದರೂ ಇವರ ವಿರೋಧಕ್ಕೆ ಬಗ್ಗಿ ಈ ಕಾನೂನುಗಳು ತರದೇ ಹೋದ್ರೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಬರೀ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ರು. ಆ ಮಹಾನುಭಾವ ಅವತ್ತು ಕೆಲಸ ಮಾಡಿದ್ದಕ್ಕೆ ಇವತ್ತು ಅಧಿಕಾರಿಗಳು ಪೌರ ಆಯುಕ್ತರು ಆಗ್ತಾ ಇದ್ದಾರೆ, DC ಆಗ್ತಾ ಇದ್ದಾರೆ, ಮಂಗಳಯಾನಕ್ಕೂ ಹೋಗ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಮಾಡಿದಂತಹ ಕೊಡುಗೆ, ಅಂತಹ ವ್ಯಕ್ತಿಯ ಹೆಸರು ಹೇಳಿ ರಾಜಕಾರಣ ಮಾಡುವಂತ ನೀವು ಬರೀ ಮಾತಲ್ಲಿ ಅಂಬೇಡ್ಕರ್ ಹೆಸರು ಪಠಿಸುವುದಲ್ಲ, ನಿಮ್ಮ ಕರ್ಮಗಳಲ್ಲಿಯೂ ಕೂಡ
ನಿಮ್ಮ ಸಿದ್ಧಾಂತಗಳಲ್ಲಿಯೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನು ಅಳವಡಿಸ್ಕೊಂಡು ರಾಜಕಾರಣ ಮಾಡಿ. ಸುಮ್ಮನೆ ಅವ್ರ ಫೋಟೋಗಳಿಗೆ ಪೂಜೆ ಮಾಡಿ ಮನಸ್ಸಲ್ಲೊಂದಿಟ್ಟುಕೊಂಡು ಗ್ರೌಂಡಲ್ಲಿ ಒಂದು ತೋರಿಸೋದು, ಈ ರೀತಿ ಮಾಡಿದರೆ ನಿಮಗೆ ದೇವರು ಕೂಡ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈಗಲಾದರೂ ಬದಲಾಗಿ. ನೀವು ಬದಲಾಗಲಿಲ್ಲ ಅಂದರೆ ಈ ರಾಜ್ಯದ ಮಹಿಳೆಯರು ಬದಲಾಗಿ ನಿಮ್ಮನ್ನು ಬದಲಾಯಿಸ್ತಾರೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ರಾಜುಗೌಡ ಅವರೇ. ಮತ್ತು ಕಾಂಗ್ರೆಸ್ ಪಕ್ಷ, BJP ಪಕ್ಷ ಎಲ್ರಿಗೂ ಒಟ್ಟಾರೆ ಹೇಳ್ತಾ ಇದ್ದೀನಿ, ಇಲ್ದಿದ್ರೆ ನಿಮ್ಮನ್ನು ಬದಲಾಯಿಸ್ತಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಮುಂದಿನ ಸುದ್ದಿ.